ನಟಿ ಶೆಫಾಲಿ ಜರೀವಾಲ ಅವರ ಇತ್ತೀಚಿನ ಅಕಾಲಿಕ ಮರಣ ವಯಸ್ಸಾಗುವುದನ್ನು ತಡೆಯುವ ಅಪಾಯಕಾರಿ ಚಿಕಿತ್ಸೆಗಳ ಬಗ್ಗೆ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. 42ನೇ ವಯಸ್ಸಿನಲ್ಲಿ ದುರಂತ ಅಂತ್ಯವನ್ನು ಕಂಡ ಜರೀವಾಲ ಅವರು ಸ್ವಯಂ ನಿರ್ವಹಣೆಯ ವಯಸ್ಸಾಗುವುದನ್ನು ತಡೆಯುವ ಔಷಧಿಗಳು ಮತ್ತು ಕಾರ್ಯವಿಧಾನಗಳನ್ನು ಹೆಚ್ಚು ಅವಲಂಬಿಸಿರಬಹುದು ಅಂತ ವರದಿಗಳು ಸೂಚಿಸಿವೆ. ಈ ಘಟನೆ ವಯಸ್ಸಾಗದಿರುವ ಗೀಳು ಮತ್ತು ಸುಲಭವಾಗಿ ಲಭ್ಯವಿರುವ ಅನಿಯಂತ್ರಿತ ಚಿಕಿತ್ಸೆಗಳ ಸಂಭಾವ್ಯ ಅಪಾಯಗಳ ಕುರಿತು ಚರ್ಚೆಯನ್ನು ಹುಟ್ಟುಹಾಕಿದೆ. ಸಾಮಾಜಿಕ ಮಾಧ್ಯಮದಿಂದ ಬರುವ ಅಪಾರ ಒತ್ತಡ ವೈದ್ಯಕೀಯ ವೃತ್ತಿಪರರನ್ನ ಸಂಪರ್ಕಿಸುವ ನಿರ್ಣಾಯಕ ಹೆಜ್ಜೆಯನ್ನ ಬೈಪಾಸ್ ಮಾಡಿ ಆನ್ಲೈನ್ನಲ್ಲಿ ಮಾರಾಟವಾಗುವ ಪರಿಶೀಲಿಸದ ಜೈವಿಕ ಹ್ಯಾಕ್ಗಳು ಮತ್ತು ಚಿಕಿತ್ಸೆಗಳ ಕಡೆಗೆ ಜನರನ್ನ ತಳ್ತಾ ಇದೆ. ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಯ ಚರ್ಮರೋಗ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ರಿಷಿ ಪರಾಶರ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ನೀಡಿದ ಮಾಹಿತಿಯಲ್ಲಿ ವಯಸ್ಸಾಗುವುದನ್ನು ತಡೆಯುವ ಔಷಧಿಗಳ ಸ್ವರೂಪವನ್ನು ವಿವರಿಸಿದ್ದಾರೆ. ಇವುಗಳಲ್ಲಿ ಕ್ವೆರ್ಸೆಟಿನ್, ಕರ್ಕ್ಯುಮಿನ್ ಮತ್ತು ಎನ್ಎಂಎನ್ ನಂತಹ ಕೇಂದ್ರೀಕೃತ ಸಪ್ಲಿಮೆಂಟ್ಗಳು ಹಾಗೆಯೇ ನಿರ್ದಿಷ್ಟ ಕಾಯಿಲೆಗಳಿಗೆ ಮೂಲತಃ ಉದ್ದೇಶಿಸಲಾದ ಮರು ಹೊಂದಾಣಿಕೆ ಮಾಡಿದ ಔಷಧಗಳು ಸೇರಿವೆ ಅಂತ ಅವರು ವಿವರಿಸುತ್ತಾರೆ. ಗಿಡಮೂಲಿಕೆ ಸಪ್ಲಿಮೆಂಟ್ಗಳ ಮಾರುಕಟ್ಟೆಯಲ್ಲಿನ ನಿಯಂತ್ರಣದ ಕೊರತೆಯ ಬಗ್ಗೆ ಡಾಕ್ಟರ್ ಪರಾಶರ್ ಗಂಭೀರ ಕಳವಳ ವ್ಯಕ್ತಪಡಿಸುತ್ತಾರೆ. ಅಲ್ಲಿ ನಿಜವಾದ ಪದಾರ್ಥಗಳು ಮತ್ತು ಅವುಗಳ ಸುರಕ್ಷತಾ ಮಿತಿಗಳು ಹೆಚ್ಚಾಗಿ ತಿಳಿದಿರೋದಿಲ್ಲ ಅಂತ ಅವರು ತಿಳಿಸುತ್ತಾರೆ. ವಯಸ್ಸಾಗೋದನ್ನು ತಡೆಯುವ ಅನೇಕ ಜನಪ್ರಿಯ ಔಷಧಿಗಳು ಮಾನವ ವೈದ್ಯಕೀಯ ಪ್ರಯೋಗಗಳಲ್ಲಿ ಗಮನಾರ್ಹವಾದ ಧನಾತ್ಮಕ ಫಲಿತಾಂಶಗಳನ್ನು ನೀಡಿಲ್ಲ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹರಡುವ ವಿಷಯಗಳು ಹೆಚ್ಚಾಗಿ ಸುಳ್ಳು ವೈದ್ಯಕೀಯಕ್ಕಿಂತ ಹೆಚ್ಚೇನೂ ಅಲ್ಲ ಅಂತ ಅವರು ಒತ್ತಿ ಹೇಳ್ತಾರೆ. ವಯಸ್ಸಾಗುವುದನ್ನು ತಡೆಯುವ ಜನಪ್ರಿಯ ವಿಧಾನವಾದ ಬೊಟೊಕ್ಸ್ ಚುಚ್ಚುಮದ್ದಿನ ಸುರಕ್ಷತೆಯ ಬಗ್ಗೆನೂ ಇಂಡಿಯನ್ ಎಕ್ಸ್‌ಪ್ರೆಸ್ ಲೇಖನದಲ್ಲಿ ಚರ್ಚಿಸಲಾಗಿದೆ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಪರಾಶರ್ ಕಟ್ಟುನಿಟ್ಟಾದ ನೈರ್ಮಲ್ಯ ಮಾನದಂಡಗಳನ್ನು ಅನುಸರಿಸುವ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಗಳಲ್ಲಿ ನೋಂದಾಯಿತ ಚರ್ಮರೋಗ ವೈದ್ಯರಿಂದ ನಿರ್ವಹಿಸಿದಾಗ ಈ ವಿಧಾನ ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ತಿಳಿಸುತ್ತಾರೆ. ಬೊಟೊಕ್ಸ್ ಅನ್ನ ಮುಖದ ಕೆಲವು ಭಾಗಗಳಿಗೆ ಮಾತ್ರ ಅನುಮೋದಿಸಲಾಗಿದೆ ಮತ್ತು ಅದನ್ನ ಬೇರೆ ಕಡೆಗೆ ಬಳಸೋದ್ರಿಂದ ಪ್ರತಿಕೂಲ ಪ್ರತಿಕ್ರಿಯೆಗಳು ಉಂಟಾಗಬಹುದು ಅಂತ ವೈದ್ಯರು ಹೇಳ್ತಾರೆ. ಚರ್ಮವನ್ನ ಹೊಳಪುಗೊಳಿಸೋಕೆ ಸಾಮಾನ್ಯವಾಗಿ ಪ್ರಚಾರ ಮಾಡಲಾಗುವ ಮತ್ತೊಂದು ಚಿಕಿತ್ಸೆ ಅಂತಂದ್ರೆ ಇಂಟ್ರಾವಿನಸ್ ಗ್ಲುಟಾಥಿಯೋನ್. ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಅನೂಪ್ ಧೀರ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ನೀಡಿದ ಮಾಹಿತಿಯಲ್ಲಿ ಕ್ರೀಮ್ಗಳಂತಹ ಸಾಮಯಿಕ ಗ್ಲುಟಾಥಿಯೋನ್ ಉತ್ಪನ್ನಗಳು ಸಾಮಾನ್ಯವಾಗಿದ್ರೂ ಇಂಟ್ರಾವೀನಸ್‌ನಲ್ಲಿ ನಿಜವಾದ ಅಪಾಯವಿದೆ ಅಂತ ತಿಳಿಸುತ್ತಾರೆ. ದೀರ್ಘಕಾಲೀನ ಸುರಕ್ಷತಾ ದತ್ತಾಂಶದ ಕೊರತೆ ಮತ್ತು ಅಲರ್ಜಿಯ ಪ್ರತಿಕ್ರಿಯೆಗಳ ಕಾರಣದಿಂದಾಗಿ ಯುಎಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ FDA ಚರ್ಮವನ್ನು ಹೊಳಪುಗೊಳಿಸೋಕೆ ಇಂಟ್ರಾವೀನಸ್ ಗ್ಲುಟಾಥಿಯೋನ್ ಅನ್ನ ಅನುಮೋದಿಸಿಲ್ಲ ಅಂತ ಡಾಕ್ಟರ್ ಧೀರ್ ಹೇಳ್ತಾರೆ. ಇಂಟ್ರಾವೀನಸ್ ಗ್ಲುಟಾಥಿಯೋನ್ ಮೂತ್ರಪಿಂಡದ ಹಾನಿ ಮತ್ತು ದೇಹದ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಸಮತೋಲನದಲ್ಲಿ ಹಸ್ತಕ್ಷೇಪದಂತಹ ಸಂಭಾವ್ಯ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ಭಾರತದಲ್ಲಿನ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಗ್ಲುಟಾಥಿಯೋನ್ ಇಂಜೆಕ್ಷನ್ಗಳನ್ನು ಸೌಂದರ್ಯವರ್ಧಕ ಉದ್ದೇಶಗಳಿಗಾಗಿ ಅನುಮೋದಿಸಿಲ್ಲ. ಆದರೆ ಯಕೃತ್ತಿನ ಕಾಯಿಲೆಗಳು ಮತ್ತು ಕೀಮೋಥೆರಪಿ ವಿಷತ್ವದಂತಹ ನಿರ್ದಿಷ್ಟ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಮಾತ್ರ ಅವುಗಳನ್ನು ಅನುಮೋದಿಸಲಾಗಿದೆ. ಇದರ ಹೊರತಾಗಿಯೂ ಅನೇಕ ಚರ್ಮ ಚಿಕಿತ್ಸಾಲಯಗಳು ಚರ್ಮವನ್ನು ಹೊಳಪುಗೊಳಿಸಲು ಈ ಚುಚ್ಚುಮದ್ದುಗಳನ್ನು ಸಾಮಾನ್ಯವಾಗಿ ವಿಟಮಿನ್ ಸಿ ಜೊತೆಗೆ ನೀಡುತ್ತೆ. ಇಂಟ್ರಾವೀನಸ್ ಇನ್ಫ್ಯೂಷನ್ಗಳ ಸೌಂದರ್ಯವರ್ಧಕ ಪರಿಣಾಮಗಳ ಕುರಿತು ಸೀಮಿತ ಸಂಶೋಧನೆ ಮತ್ತು ವೈದ್ಯಕೀಯೇತರ ಸಿಬ್ಬಂದಿಯಿಂದ ನಿರ್ವಹಿಸಿದಾಗ ಸೋಂಕುಗಳ ಅಪಾಯವನ್ನು ಡಾಕ್ಟರ್ ಧೀರ್ ವಿವರಿಸುತ್ತಾರೆ. ಕಾಸ್ಮೆಟಿಕ್ ಚಿಕಿತ್ಸೆಗಳಲ್ಲಿ ಹೆಚ್ಚಾಗಿ ಕಡೆಗಣಿಸಲಾಗುವ ದೇಹದ ತೂಕದ ಆಧಾರದ ಮೇಲೆ ಸರಿಯಾದ ಡೋಸೇಜ್ನ ಪ್ರಾಮುಖ್ಯತೆಯನ್ನು ಅವರು ಒತ್ತಿ ಹೇಳ್ತಾರೆ. ಶೆಫಾಲಿ ಜರೀವಾಲ ಅವರು ಖಾಲಿ ಹೊಟ್ಟೆಯಲ್ಲಿ ಗ್ಲುಟಾಥಿಯೋನ್ ಮತ್ತು ವಿಟಮಿನ್ ಸಿಯನ್ನು ಹೊಂದಿರುವ ಕಾಸ್ಮೆಟಿಕ್ ಇಂಜೆಕ್ಷನ್ ಪಡೆದಿರಬಹುದು ಮತ್ತು ಇದು ರಕ್ತದೊತ್ತಡದಲ್ಲಿ ಹಠಾತ್ ಕುಸಿತ ಮತ್ತು ಹೃದಯ ಸ್ತಂಭನಕ್ಕೆ ಕಾರಣವಾಗಿರಬಹುದು ಅಂತ NDTV ವರದಿಯೊಂದು ಹೇಳಿದೆ. ವೈದ್ಯರ ಪ್ರಕಾರ ಉಪವಾಸದ ಸ್ಥಿತಿಯಲ್ಲಿ ವಯಸ್ಸಾಗುವುದನ್ನು ತಡೆಯುವ ಔಷಧಿಗಳನ್ನು ತೆಗೆದುಕೊಳ್ಳುವುದು ಹೃದಯ ರಕ್ತನಾಳದ ವ್ಯವಸ್ಥೆಗೆ ಅಪಾಯಕಾರಿ. ರೂಬಿ ಹಾಲ್ ಕ್ಲಿನಿಕ್ನ ಡಾಕ್ಟರ್ ಅನೀಶ್ ಜೈನ್ ಅವರು ಇವು ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ಹೃದಯ ಸ್ತಂಭನಕ್ಕೆ ಕಾರಣವಾಗಬಹುದು ಅಂತ NDTVಗೆ ತಿಳಿಸಿದ್ದಾರೆ. ಲೀಲಾವತಿ ಆಸ್ಪತ್ರೆಯ ಡಾಕ್ಟರ್ ಶ್ರೀನಿವಾಸ್ ಕುಡ್ವಾ ಗ್ಲುಟಾಥಿಯೋನ್ ಮತ್ತು ವಿಟಮಿನ್ ಸಿ ಸುರಕ್ಷಿತವಲ್ಲದ ರೀತಿಯಲ್ಲಿ ತೆಗೆದುಕೊಂಡ್ರೆ ಅಪಾಯಕಾರಿ ಅಂತ ಹೇಳಿದ್ದಾರೆ. ಮಹಿಳೆಯರ ಹೃದಯ ದುರ್ಬಲವಾಗಿರುತ್ತೆ ಮತ್ತು ಹೃದಯಾಘಾತ ಸ್ತನ ಕ್ಯಾನ್ಸರ್ಗಿಂತ ಹೆಚ್ಚು ಮಾರಕವಾಗಿದೆ ಅಂತ NDTV ಜೊತೆ ಮಾತಾಡ್ತಾ ಆಕಾಶ್ ಹೆಲ್ತ್ ಕೇರ್ನ ಡಾಕ್ಟರ್ ಆಶೀಶ್ ಅಗರ್ವಾಲ್ ತಿಳಿಸಿದ್ದಾರೆ. ಏಷ್ಯನ್ ಆಸ್ಪತ್ರೆಯ ಡಾಕ್ಟರ್ ಸುಬ್ರತ್ ಅಖೌರಿ ಮಹಿಳೆಯರಲ್ಲಿ ಹೃದಯಾಘಾತದ ಲಕ್ಷಣಗಳನ್ನು ತಪ್ಪಾಗಿ ಗ್ರಹಿಸಬಹುದು ಮತ್ತು ಪರೀಕ್ಷಿಸದ ಹಾರ್ಮೋನ್ ಔಷಧಿಗಳು ಅಪಾಯಕಾರಿ ಅಂತ ಎಚ್ಚರಿಸಿದ್ದಾರೆ. ಮಾರೆಂಗೋ ಏಷ್ಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ ಪ್ರವೀಣ್ ಗುಪ್ತಾ ಸ್ವಯಂ ಔಷಧೋಪಚಾರ ಅಪಾಯಕಾರಿ ಅಂತ ಎಚ್ಚರಿಸಿದ್ದಾರೆ. ಯಾವುದೇ ಚಿಕಿತ್ಸೆಗಳನ್ನು ಪ್ರಾರಂಭಿಸುವ ಮೊದಲು ವೈದ್ಯರನ್ನ ಸಂಪರ್ಕಿಸುವುದು ಮುಖ್ಯ ಅಂತ ವೈದ್ಯರು ತಿಳಿಸುತ್ತಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.